ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಎಂತ ಚೀಪ್ ಬಟ್ಟೆ ಹಾಕೊಂಡ್ ಬಂದಿದ್ಯಾ ನೋಡು. ಚಪ್ಲಿ ಹಾಕೊಂಡ್ ಬಂದಿದ್ಯಾ? ಹೋಟೆಲ್ ಅವರು ನಿನ್ನ ಒಳಗಡೆ ಹೇಗ್ಬಿಟ್ರು? ನಮ್ರತಾ, ನೀನು ನಿನ್ ಫೋನ್ ಮರ್ತು ಬಂದಿದೆ ಮನೇಲೆ. ಇದನ್ ಕೊಡೋದಕ್ಕೆ ನಾನು ಬಂದಿತ್ತು. ಮತ್ತೆ ಈ ಬೊಕ್ಕೆ ಇದ್ಯಾಕೆ? ಇದನ್ನ ಏನಕ್ಕೆ ತಂದೆ? ನೀನ್ ಮರ್ತಿದ್ಯಾ ಅನ್ಸುತ್ತೆ. ಇವತ್ತು ನಾವು ಮದುವೆ ಆಗಿ 3 ವರ್ಷ ಆಯ್ತು. ಅದಕ್ಕೆ ನಾನು ನನ್ನ ಬಗ್ಗೆ ಏನು ಹೇಳೋದಕ್ಕೆ ಬಂದಿದ್ದೀನಿ. ಪಾರ್ಟಿಯಲ್ಲಿ ಇದ್ದ ಎಲ್ಲರೂ ಈಗ ನಮ್ರತಾ, ತ್ರಿಶೂಲ್ ಮತ್ತು ವಂಶಿಯನ್ನೇ ನೋಡ್ತಿದ್ರು. ಬಾ ಡ್ಯಾನ್ಸ್ ಮಾಡೋಣ. ನಮ್ರತಾ, ಒಮ್ಮೆ ನನ್ನ ಮಾತು ಕೇಳು. ಸಂಪೂರ್ಣ ಸತ್ಯ ನಾನು ನಿನ್ಗೆ ಹೇಳ್ತೀನಿ. ಈ ಹೂಗಳನ್ನ ನೋಡ್ತಾ ಇದೆಯಲ್ವಾ, ನಿನ್ ಲೆವೆಲ್ ಅದು. ಇಲ್ಲಿಂದ ಈಗ್ಲೇ ಹೊರಟೋಗಿಲ್ಲ. ಇಲ್ಲ ಅಂದ್ರೆ ನಮ್ರತಾ, ನನ್ ಜೊತೆ ಬಾ. ಏನ್ ಗಲಾಟೆ ನಡೀತಿದೆ ಇಲ್ಲಿ? ನಮ್ರತಾ ಬೇಬಿ, ರಿಲ್ಯಾಕ್ಸ್. ನಿನ್ ಗಂಡ ವೇಸ್ಟ್ ಬಾಡಿ ನಾನಲ್ಲ. ಹೇಳಿ, ಎಷ್ಟು ಹಣ ಬೇಕು ಅಂತ? 1 ಕೋಟಿ, 2 ಕೋಟಿ, 10 ಕೋಟಿ? ವಂಶಿ, ನೀನ್ ನನಗ್ ಸಹಾಯ ಮಾಡ್ತೀಯಾ? ಖಂಡಿತ ನಾನ್ ಮಾಡ್ತೀನಿ. ಎಷ್ಟೇ ಆದ್ರೂ ನೀನ್ ನನ್ನ ಫ್ರೆಂಡ್ ಅಲ್ವಾ? ಆದ್ರೆ ನಂದೊಂದು ಶರ್ತ್ ಇದೆ. 2 ಕೋಟಿಗೆ ನೀನ್ ಇಡೀ ಸಂಜೆ ನನ್ ತೊಡೆ ಮೇಲೆ ಕುತ್ಕೋಬೇಕು. 10 ಕೋಟಿಗೆ ನೀನು 1 ರಾತ್ರಿ ನನ್ ಜೊತೆ ಮಲಗ್ಬೇಕು. ಹೇಳು, ಒಪ್ಪಿಗೆ ಇದೆಯಾ? ನಿನ್ಗೆ ಹುಚ್ಚಿಡ್ತಿದ್ಯಾ? ಏನ್ ಮಾಡ್ದೆ ನೀನು? ಪಾಪ ಅವನು ನನಗ್ ಸಹಾಯ ಮಾಡ್ತಾ ಇದ್ದ. ಈಗ್ಲೇ ಅವನನ್ನ ಕ್ಷಮೆ ಕೇಳು. ಕ್ಷಮೆ ಕೇಳು. ಕ್ಷಮೆ ಕೇಳ್ಬೇಕಾ? ನನ್ ಚಪ್ಲಿ ಕೂಡ ಅವನ ಹತ್ರ ಕ್ಷಮೆ ಕೇಳಲ್ಲ. ನೀನ್ ನಡಿ ನನ್ ಜೊತೆ. ನಮ್ರತಾ, ಇಲ್ಲಿ ಯಾರು? ತ್ರಿಶೂಲ್ ಮಹಾದೇವ್. ನಾನೇ ತ್ರಿಶೂಲ್ ಮಹಾದೇವ್. ನಿಮ್ ಜೀವ ಉಳಿಬೇಕು ಅಂದ್ರೆ ಈಗ್ಲೇ ಇಲ್ಲಿಂದ ಹೊರಟೋಗಿ. ಜೊತೆಗೆ ನಿನ್ನ ಇಚ್ಛೆಲಗಳನ್ನು ಕರ್ಕೊಂಡು ಹೋಗು. ನನ್ ಮಕ್ಳ ಆಟ ನಿಲ್ಸಿ. ಒಬ್ಬೊಬ್ರಾಗಲ್ಲ, ಎಲ್ರೂ ಒಟ್ಟಿಗೆ ಬನ್ನಿ. ಮಹಾದೇವನ ಆಣೆ, ಇವತ್ತು ನಿಮ್ಮನ್ನ ಯಾರನ್ನೂ ವಾಪಸ್ ಕಳ್ಸಲ್ಲ. ಬನ್ನಿ. ಗುಣ, ಯಾವ ತರ ತಂಡನ್ ಕಳಿಸಿದ್ಯಾ ನೀನು? ಎಲ್ರೂ ಒಂದೊಂದ್ ಕಡೆ ಬಿದ್ದಿದ್ದಾರೆ. ಏನೋ, ಇವರು ನನ್ನ ಬೆಸ್ಟ್ ಹುಡುಗರಾಗಿದ್ರು. ನಾನೇ ಅಲ್ಲಿಗೆ ಬರ್ತಿದ್ದೀನಿ. ಏನು ಗುಣಾನ? ಓ ಮೈ ಗಾಡ್, ಅವನು ಅಂಡರ್ ವರ್ಲ್ಡಿನ ಅತಿ ದೊಡ್ಡ ಗೂಂಡ. ಅವನ್ ಕಣ್ಣು ಯಾರ ಮೇಲೆ ಬಿದ್ರು ಅವ್ರ ದಿನಗಳು ಮುಗ್ದಂತೆ. ನೀನು ಇನ್ನೊಂದ್ ಸ್ವಲ್ಪ ಕಾಯಿ, ಇವ್ರುಗಳಪ್ಪ ಬರ್ತಿದ್ದಾನೆ. ಸ್ವಲ್ಪ ಸಮಯದಲ್ಲೇ 10 ಜೀಪ್ಗಳ ಪಾರ್ಟಿ ಹೊರಗೆ ನಿಂತಿತ್ತು. ಒಳಗಿದ್ದವರ ಉಸಿರೇ ನಿಂತಾಯ್ತು. ಗುನ್ನ ಕ್ಲಬ್ಗೆ ಬಂದನು. ವಂಶಿ ತನ್ನ ಕಣ್ಣುಗಳಿಂದ ತ್ರಿಶೂಲ್ನ ಕಡೆ ತೋರಿಸಿದ. ಗುನ್ನ ತಕ್ಷಣ ಗನ್ ತೆಗೆದು ತ್ರಿಶೂಲ್ ಮೇಲೆ ಗುರಿ ಇಟ್ಟನು. ಅಳ್ಳಾಡ್ಬೇಡ, ನನ್ನ ಹೆಸರು ಗುಣ ಅಂತ. ಇಲ್ಲಿವರೆಗೂ ನನ್ನ ಗುರಿ ಯಾವತ್ತೂ ತಪ್ಪಿಲ್ಲ. ನೀವೆಲ್ರೂ ಪಾರ್ಟಿನ ಎಂಜಾಯ್ ಮಾಡ್ಕೊಳ್ಳಿ. ನಾನ್ ಇವನ್ ಮೂಳೆಗಳನ್ನ ಮುರಿದು ಬಿಸಾಕ್ತೀನಿ. ಇವನು ಒಂದೊಂದು ಮೂಳೆಗಳು ಕೂಡ ಪುಡಿ ಪುಡಿ ಆಗೋಗ್ಬಿಡ್ಬೇಕು. ಸ್ವಲ್ಪ ಸಮಯದ ಹಿಂದೆ ಅಷ್ಟೇ ತ್ರಿಶೂಲ್ ಗುಂಡುಗಳನ್ನ ಚೆನ್ನಾಗಿ ಹೊಡಿತಿದ್ದ. ಆದ್ರೆ ಈಗ ನಿಶ್ಶಬ್ದವಾಗಿ ನಿಂತಿದ್ದ. ರೌಡಿಗಳು ತ್ರಿಶೂಲ್ನನ್ನ ಕರ್ಕೊಂಡು ಹೋದ್ರು. ನಮ್ರತಾ ಮತ್ತು ವಂಶಿ ಸಹ ಅವರನ್ನ ಹಿಂಬಾಲಿಸಿದರು. ಒಂದು ಕಾರಣ, ಡಿಕ್ಕಿಯಲ್ಲಿ ತ್ರಿಶೂಲ್ನನ್ನ ಕಟ್ಟಿ ಹಾಕಿ ಎಲ್ಲಿಗೋ ಕರೆದುಕೊಂಡು ಹೋದರು. ಡಿಕ್ಕಿಯನ್ನು ಓಪನ್ ಮಾಡಿದಾಗ ಎಲ್ಲರಿಗೂ ದೊಡ್ಡ ಶಾಕ್ ಆಯ್ತು. ಅಲ್ಲಿ ತ್ರಿಶೂಲ್ ಇರ್ಲೇ ಇಲ್ಲ.
ಇದ್ ಹೇಗ್ ಸಾಧ್ಯ? ಕಾರನ್ನ ನಾವ್ ಎಲ್ಲೂ ನಿಲ್ಸ್ಲಿಲ್ಲ, ಕಟ್ ಹಾಕ್ದವನು ಹೇಗ್ ತಪ್ಪಿಸ್ಕೊಳ್ಳೋದಕ್ ಸಾಧ್ಯ? ಅಷ್ಟರಲ್ಲಿ ಗುನ್ನಾನ ಕಣ್ಣು ಅಲ್ಲಿಗೆ ಬಿದ್ದಿದ್ದ ಒಂದು ಪೆನ್ ಮೇಲ್ ಬಿತ್ತು. ಅದನ್ನು ನೋಡಿ ಅವನ ಬಾಡಿ ನಡುಗಲು ಆರಂಭವಾಯಿತು. ಈ ಪೆನ್ ಅವ್ರದೇನಾ? ಹೌದು, ಅದು ಅವನ್ ಪೆನ್ನು. ಅದರಿಂದಾನೇ ಅವ್ನ್ ಯಾವಾಗ್ಲೂ ಸೈನ್ ಮಾಡೋದು. ನೀವೇನ್ ಮಾಡಿದಿರ ಅಂತಾನೂ ನಿಮಗ್ ಗೊತ್ತಿಲ್ಲ. ನನ್ನನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ರಾ? ನನ್ನ ದಂಧೆ ಮತ್ತೆ ನನ್ನ ಕತೆ ಇವತ್ತಿಗೆ ಮುಗೀತು ಅಷ್ಟೇ. ನೀವು ನಿಮ್ ಜೀವ ಉಳಿಸ್ಕೋಬೇಕು ಅಂದ್ರೆ ಇಲ್ಲಿಂದ ಹೊರಟೋಗಿ, ಇಲ್ಲ ಅಂದ್ರೆ ನಿಮ್ಗೂ ಸಹ ದೊಡ್ಡ ಆಪತ್ ಬರ್ತಿದೆ. ಸಂಪೂರ್ಣ ಕಥೆ ಕೇಳಲು ಪಾಕೆಟ್ FM ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿದೆ.